ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಸಂಡೂರಿನಲ್ಲಿ ಶ್ರೀಗಂಧದ ಕಳ್ಳರ ಗ್ಯಾಂಗ್ ಪತ್ತೆ, ಮಿಂಚಿನ ಕಾರ್ಯಾಚರಣೆ, ಕಳ್ಳರ ಎಡೆಮುರಿ ಕಟ್ಟಿದ ಅರಣ್ಯ ಇಲಾಖೆ. ಬರೋಬ್ಬರಿ 110 ಕೆಜಿಯಷ್ಟು ಶ್ರೀಗಂಧದ ತುಂಡುಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನ ವಶಕ್ಕೆ ಪಡೆದು ಗಂಧದ ಕದಿಮರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಸಂಡೂರು ವಲಯ ಅರಣ್ಯಾಧಿಕಾರಿಗಳು. ಒಟ್ಟು 7 ಜನರ ಮೇಲೆ ಪ್ರಕರಣ ದಾಖಲು, 2 ಬಂಧಿಸುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿ, ತನಿಖೆ ಮತ್ತಷ್ಟು ಚುರುಕು. ವೀಕ್ಷಕರ, ದಿನಾಂಕ 16/2/2026 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಉತ್ತರ ಮತ್ತು ದಕ್ಷಿಣ ವಲಯ ಅರಣ್ಯಾಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ಮಾಡಿ ಅಕ್ರಮವಾಗಿ 110 ಕೆಜಿ ಶ್ರೀಗಂಧದ ತುಂಡುಗಳನ್ನು ಮಹೇಂದ್ರ ಮರಾಜೋ ಎನ್ನುವಂತಹ ವಾಹನದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಶ್ರೀ ಸತ್ಯಸಾಯಿ ಜಿಲ್ಲೆಯ ನಿಷತ್ ಫ್ರಾಗ್ರೆನ್ಸಸ್ ಫ್ಯಾಕ್ಟರಿಗೆ ಸಾಗಾಣಿಕೆ ಮಾಡುತ್ತಿದ್ದ ಸುಶೀಲಾನಗರ ಗ್ರಾಮದ ಆರೋಪಿಗಳಾದ ಲೋಕೇಶ್ ನಾಯಕ್ ಸನ್ನಾಪ್, ಜಂಗಿಯ ನಾಯಕ ಹಾಗೂ ಕಿರಣ್ ಕುಮಾರ್ HK ಸನ್ನಾಫ್, ಅರ್ಜುನ್ ನಾಯ್ಕರವರನ್ನು ಬಂಧಿಸಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ. ವೀಕ್ಷಕರ, ತದನಂತರ ಆಂಧ್ರ ಪ್ರದೇಶದ ರೊಲ್ಲ ಗ್ರಾಮಕ್ಕೆ ತೆರಳಿ ಅಲ್ಲಿನ ಅರಣ್ಯ ಇಲಾಖೆ, ಕಂದಾಯ ಹಾಗೂ ಪೊಲೀಸ್ ಇಲಾಖೆಯವರ ಸಹಕಾರದಿಂದ ಅಲ್ಲಿನ ಫ್ಯಾಕ್ಟರಿಯ ಶೋಧನೆ ನಡೆಸಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸರಿಸುಮಾರು 179 ಕೆಜಿಯಷ್ಟು ಶ್ರೀಗಂಧವನ್ನು ಜಪ್ತಿ ಮಾಡಿ RFO ಪೆನ್ಕೊಂಡರವರ ವಶಕ್ಕೆ ನೀಡಲಾಗಿದ್ದು, ಬಂಧಿಸಿದ ಆರೋಪಿಗಳನ್ನು 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ಸಂಡೂರು ವಲಯ ಅರಣ್ಯಾಧಿಕಾರಿಗಳಾದ ಸೈಯದ್ ದಾದಾ ಕಲಂದರ್ ಅವರು ಮಾಧ್ಯಮಕ್ಕೆ ಸುದ್ದಿ ನೀಡಿದ್ದಾರೆ. ಸದರಿ ಕಾರ್ಯಾಚರಣೆಯನ್ನು ಡಾಕ್ಟರ್ KN ಬಸವರಾಜ್, IFS ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ವಿಭಾಗ ಹಾಗೂ ACF ಶರಣ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಸಂಡೂರು ಉತ್ತರ ವಲಯ ಅರಣ್ಯಾಧಿಕಾರಿಗಳಾದ BS ಮಂಜುನಾಥ್ ಮತ್ತು ಸಂಡೂರು ದಕ್ಷಿಣ ವಲಯ ಅರಣ್ಯಾಧಿಕಾರಿಗಳಾದ ಸೈಯದ್ ದಾದಾ ಕಲಂದರ್ ಹಾಗೂ DRFOಗಳಾದ ತಿಪ್ಪೇಸ್ವಾಮಿ, ಮಹೇಶ್ ವನ್ನೂರ್ಸ್ವಾಮಿ ಮತ್ತು ಬೀಟ್ ಫಾರೆಸ್ಟರ್ಗಳಾದ ಶ್ರೀಧರ್, ರಾಘವೇಂದ್ರ ಹಾಗೂ ಸಿಬ್ಬಂದಿಗಳು 3 ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದ್ದು, ಇದುವರೆಗೂ 7 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು ತನಿಖೆ ಪ್ರಗತಿಯಲ್ಲಿರುತ್ತದೆ ಎಂದು ಮಾಧ್ಯಮಕ್ಕೆ ತಿಳಿದು ಬಂದಿದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು KK ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.